ಹಾಯ್ ಎಲ್ಲರಿಗೂ, ನನ್ನ ಮಿನಿ ಬ್ಲಾಗ್ಗೆ ವೆಲ್ಕಮ್. ನಮ್ಮ ದೊಡ್ಡಕ್ಕನ ಮಗನ ಫ್ರೆಂಡ್ ಸಾಕಿರೋ ಡಾಗ್ ಬಂದಿದೆ ಮನೆಗೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಈಗ ತಾನೇ ಸ್ಕೂಲಿಂದ ಬಂದಿದ್ದಾರೆ. ಆ ಡಾಗ್ ಬಂದಿರೋದಿರಲಿ, ಆಗ ಡಾಗ್ ಅಂತೂ ತುಂಬ ಕಾಟ ಕೊಡ್ತಿದ್ದಾರೆ. ಅದರಲ್ಲಿ ನಮ್ಗೆ ಆನೆ ಇದ್ದಾಳಪ್ಪ, ಅದಕ್ಕಿಂತ 2 ಅಷ್ಟಾಗಿ ಆಡ್ತಿದ್ದಾಳೆ ಅವಳು. ಅದ್ರ ಮುಂದೆ ಡ್ಯಾನ್ಸ್ ಆಡೋದಂತೆ, ಬಾಲ್ ತೊಗೊಂಡೋಗಿ ಹಾಕೋದು, ನೀರು ಕೊಡೋದಂತೆ. ಅದು ಕುಡಿಯಲ್ಲ, ನೀರು ಕುಡಿ ಅಂತ ಅದಕ್ಕೆ ತೊಂದರೆ ಕೊಡೋದು. ಹೆಂಗೆ ಆಡ್ತಿದ್ದಾರೆ ನೋಡಿ. ಅದ್ರ ಜೊತೆಗೆ ನನ್ನ ಮಗ ಬೇರೆ ಆ ನಾಯಿನ ನೋಡಿ ಕಾಲೆರಡು ಆಡಿಸ್ಕೊಂಡು ನಾನು ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು, ನಾನು ಮುಟ್ಟಬೇಕು ಅಂತ ಆಡ್ತಿದ್ದಾನೆ. ಆ ಡಾಗಿಗೆ ಏನಾದರೂ ಮಾತಾಡೋಕೆ ಬರೋಂಗಿದ್ದಿದ್ರೆ ಇವ್ರನ್ನೆಲ್ಲ ಏನೇನು ಬೈದು ಬಿಡ್ತಿತ್ತೋ ಗೊತ್ತಿಲ್ವಲ್ಲ. ಹೋಗೋದು ಸುಮ್ಮನೆ ಅದ್ರ ಮೈ ಮುಟ್ಟೋದು, ಕೆಣ್ಕೋದು. ಗಾನು ಅದರಲ್ಲೂ ಓವರ್ ಆ್ಯಕ್ಟಿಂಗ್. ನನ್ನ ಪಾಪು ಎತ್ಕೊಂಡು ಬರ್ತೀಯಾ, ಬಾ ನಾಯಿ ಮುಟ್ಟು ಬಾ ಅಂತ ಕರೀಕ್ಕೆ ಹೋಗಿದ್ದಾಳೆ. ನೋಡಿ ಹೆಂಗೆ ಆಡ್ತಿದ್ದಾಳೆ ನೋಡಿ, ಓಡಾಡೋದು, ಡ್ಯಾನ್ಸ್ ಆಡೋದು. ಅದೇನೋ ಅಟ್ಟಿಸ್ಕೊಂಬತ್ತು ನೋಡಿ, ಗೇಟ್ ಹತ್ರ ಹೋಗ್ಬಿಟ್ರು. ಈಗ ಅದನ್ನು ಕಟ್ಟಾಕಿದ್ದಾರೆ. ಈಗ ನೋಡಿ, ಈಗ ಇನ್ನೊಂಥರ ಹತ್ರಕ್ಕೆ ಹೋಗಿ ಕೆಣಕ್ತಾ ಇದ್ದಾರೆ. ಇಲ್ಲಿ ನಮ್ಮ ಲಿಕ್ಕಿ ನೋಡಿ ಸುಮ್ಮನೆ ಕುತ್ಕೊಬಿಟ್ಟಿದ್ದಾನೆ. ಅವನಿಗೆ ಸ್ವಲ್ಪ ಭಯ ಇದೆ, ಅದಕ್ಕೋಸ್ಕರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಗಾನಿನ್ ನೋಡಿ ಎಷ್ಟು ಓವರ್ ಆ್ಯಕ್ಟಿಂಗ್ ಆಡ್ತಿದ್ದಾಳೆ ಅಂತ. ನಾಯಿ ಬಿಟ್ಬಿಟ್ಟಿದ್ದಾರೆ, ಬಂದ್ಬಿಡುತ್ತೆ ನನ್ನ ಹತ್ರ ಅಂತೇಳಿ ಓಡ್ತಿದ್ದಾಳೆ. ಅಯ್ಯ, ನಮ್ಮ ಲಿಕ್ಕಿ ಆ ಕಡೆ ಸಿಗಾಕೋಗ್ಬಿಟ್ಟಿದ್ದಾನೆ, ಗೇಟ್ ಹಾಕ್ಬಿಟ್ಟಿದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಪಾಪ ಒಂಥರ ಖುಷಿ, ಏನಿದು ಹೀಗಿದೆ ಅಂತ ನೋಡ್ತಾನೆ ಇದ್ರು. ಮನೆ ಒಳಗಡೆ ಹೋದೋ, ಇಲ್ಲಿ ನೋಡಿ ಡ್ಯಾನ್ಸ್ ಆಡ್ತಾಳೆ. ನಾನು ಪಾಪು ಕೆಳಗಡೆ ಮಲಗಿಸಿದ್ದೀನಿ, ಹಾಸಿಗೆ ಮೇಲೆ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಇದು ಭರತನಾಟ್ಯ. ದಿತ್ತಿತ್ತೈ ದಿಗಿದಿತ್ತೈ ದಿತ್ತಿತ್ತೈ, ಇದು ಕೂತ್ ಬಿಡ್ಬೇಕಾ? ಅಚ್ಚಾಕರೆ ಎಣಿಲ್ ಮುಂದೆ ಹಾಕ್ತಾರಲ್ಲ, ಇದೆಲ್ಲ ಅಲ್ಲಮ್ಮ, ದಕ್ಷಿಣ ಕನ್ನಡ ಜಿಲ್ಲೆ ಆಡ್ತಾರಲ್ಲ, ಗೊತ್ತಾಯ್ತಾ? ಯಕ್ಷಗಾನ ಅದು ಗೊತ್ತು. ನಮ್ಮ ಅಕ್ಕ ಬಾಬಾ ಆಚೆ ಹೋಗಿದ್ರು, ತಿಂಡಿ ತೊಗೊಬಂದಿದ್ರು, ತಿಂಡಿ ತಿಂತಾ ಇದ್ದು. ಥ್ಯಾಂಕ್ ಯು. ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.